ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ದಸರಾ ದೀಪಾವಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ದೇಶವಾಸಿಗಳ ಜಿಎಸ್ಟಿ ಹೊರೆಯನ್ನ ಇಳಿಸುವಂತಹ ಕೆಲಸವನ್ನ ನಮೋ ಸರ್ಕಾರ ಮಾಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಪ್ರಾಮಿಸ್ ಏನಿದೆ, ಆ ಪ್ರಾಮಿಸ್ನ ಜಾರಿ ತರುವಂತಹ ನಿಟ್ಟಿನಲ್ಲಿ ಹಲವು ಕ್ರಮಗಳಾಗಿದ್ದಾವೆ. ಸ್ಲ್ಯಾಬ್ ಬದಲಾವಣೆಗೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಬಡ ಮಧ್ಯಮ ವರ್ಗಕ್ಕೆ ಜಿಎಸ್ಟಿಯಲ್ಲಿ ಇದು ಬಹಳ ದೊಡ್ಡ ರಿಲೀಫ್. ದಿನನಿತ್ಯ ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ, ಜನರಿಗೆ ತೆರಿಗೆಯ ಹೊರೆ ತಗ್ಗಲಿದೆ. ಕೆಲ ವಸ್ತುಗಳಿಗೆ ಶೂನ್ಯ ಜಿಎಸ್ಟಿಯೂ ಕೂಡ ಘೋಷಣೆಯಾಗಿದೆ. %12, %28 ಜಿಎಸ್ಟಿ ಆ ಸ್ಲ್ಯಾಬ್ನಲ್ಲಿ ಇವೆರಡು ಏನಿತ್ತು, ಇವೆರಡನ್ನ ರದ್ದು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಈ ಬದಲಾವಣೆಯಿಂದಾಗಿ ಜಿಎಸ್ಟಿಯಲ್ಲಾಗಿರುವಂತಹ ಈ ಮಹತ್ತರ ಬದಲಾವಣೆಯಿಂದಾಗಿ, ಸ್ಲ್ಯಾಬ್ಗಳಲ್ಲಾಗಿರುವಂತಹ ಮಹತ್ತರ ಬದಲಾವಣೆಯಿಂದಾಗಿ ಯಾವುದು ಅಗ್ಗ, ಯಾವುದು ದುಬಾರಿ, ಇದು ಖಂಡಿತ ಜನರಿಗಿರುವಂತಹ ಕುತೂಹಲ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಂದ್ರೆ ನವರಾತ್ರಿಯ ಆ ಮೊದಲ ದಿನದಿಂದ ಹೊಸ ಜಿಎಸ್ಟಿ ದರಗಳು ಜಾರಿಯಾಗ್ತಾ ಇವೆ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ಆಯಿತು. ಎಲ್ಲದಕ್ಕೂ ಇವರು ಜಿಎಸ್ಟಿ ಹಾಕ್ತಿದ್ದಾರೆ, ಕೂತಿದ್ದಕ್ಕೆ ನಿಂತಿದ್ದಕ್ಕೆ ಎಲ್ಲದಕ್ಕೂ ಜಿಎಸ್ಟಿ ಹಾಕ್ತಿದೆ ಕೇಂದ್ರ ಸರ್ಕಾರ ಅನ್ನುವಂಥ ಆಕ್ರೋಶ ಆಯಿತು. ವಿಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಟೀಕೆ ಮಾಡ್ತಾ ಇದ್ವು. ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಆಕ್ರೋಶ ಆಯಿತು ಈ ವಿಚಾರವಾಗಿ. ಜನರಿಗಿದ್ದಂತಹ ಆಕ್ರೋಶ ಏನು ಅಂತಂದ್ರೆ, ಔಷಧಿ, ಜೀವ ವಿಮೆ, ಆರೋಗ್ಯ ವಿಮೆ, ಮಕ್ಕಳ ಡೈಪರ್, ನ್ಯಾಪ್ಕಿನ್, ಕೃಷಿ ಚಟುವಟಿಕೆ ವಸ್ತುಗಳು ಎಲ್ಲದರ ಮೇಲೂ ಜಿಎಸ್ಟಿ ಹಾಕ್ತಿದ್ದಾರೆ ಅನ್ನುವಂಥ ಆಕ್ರೋಶ. ಆದ್ರೆ ಈಗ ಮಹತ್ತರವಾದಂತಹ ಬದಲಾವಣೆಯಾಗಿದೆ. ಈ ಹಿಂದೆ 4 ಇದ್ದಿದ್ದು ಸ್ಲ್ಯಾಬ್, ಜಿಎಸ್ಟಿ ಸ್ಲ್ಯಾಬ್ ಈಗ ಕೇವಲ 2ಕ್ಕೆ ಸೀಮಿತಗೊಳಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಆ ಮೂಲಕ ದೊಡ್ಡ ಮಟ್ಟದ ಹೊರೆ ಸಾರ್ವಜನಿಕರಿಗೆ ಏನ್ ಬೀಳ್ತಾ ಇತ್ತು, ಆ ದೊಡ್ಡ ಮಟ್ಟದ ಹೊರೆಯನ್ನ ತಪ್ಪಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.